ಈ ಬೆಳವಣಿಗೆಗಳ ಬಗ್ಗೆ ಮಾನ್ಯ ಸಚಿವರಾದ ಪುಟ್ಟರಾಜು ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು ಪಬ್ಲಿಕ್ ಟಿವಿ. ಹಾಗಾದ್ರೆ ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ಅಣಿಯಕ್ ಹೋಗಿ ಅವರು ಅಣದೋದವ್ರು ಸ್ವಲ್ಪ ಅವ್ರು ಹುಷಾರ್ ನೋಡ್ಕೋಬೇಕಾಗಿದೆ ಅಷ್ಟೇ. ಇವತ್ತೆಲ್ಲ ಹೊಸದಾಗಿ ಬಂದಿದ್ದಾರೆ ಅವ್ರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಚುನಾವಣೆಗೆ. ಅಂಬರೀಶ್ ಅವರು ಬದುಕಿದ್ದಾಗ್ಲೂ ಬರ್ಲಿಲ್ಲ, ಅವರು ಈ ಜಿಲ್ಲೆ ಅಭಿವೃದ್ಧಿ ಮಾಡೋ ವಿಚಾರದಲ್ಲಾಗ್ಲಿ ಜನ ಮಾತಾಡ್ಸಕ್ಕೂ ಬರ್ಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಚುನಾವಣಾ ಪ್ರಚಾರದಲ್ಲಿ ಬೀದಿ ಸುತ್ತಿದ್ದಾರೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರದೇ ವಿಶೇಷವಾದಂತ ಕೊಡುಗೆ ಇದೆ. ಅವ್ರ ತಂದೆ ಅನಾರೋಗ್ಯದಿಂದ ಬಳಲ್ತಿದ್ದಂತ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ವಿಶೇಷವಾಗಿ ನಾನು ಗೆಲ್ಲದೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಬಹುತೇಕ ನನ್ನ ಕ್ಷೇತ್ರದ ಜವಾಬ್ದಾರಿ ಇವತ್ತು ಕೆಲಸ ಮಾಡಿ ಇವತ್ತು 25,000 ಲೀಡರ್ ಗೆಲ್ಸಿದ್ದಾರೆ. ಬಹುತೇಕ ಇವತ್ತೇನೋ ಬಿಜೆಪಿ ಅವ್ರ ಸಪೋರ್ಟ್ ತಕೊಂಡು ಐಟಿ ಅಧಿಕಾರಿಗಳಿಂದ ಏನಾದ್ರು ನನ್ನ ಪಕ್ಷದ ಮುಖಂಡರನ್ನ ಕಾರ್ಯಕರ್ತರನ್ನ ಕಟಾಕ್ಬಹುದು ಅಂತ ಹೇಳಿ ಭಾವಿಸಿದ್ರೆ ಅದು ಅವರ ಭ್ರಮೆ. ನಮ್ಮ ಕಾರ್ಯಕರ್ತರು ಮುಖಂಡರು ಸಿಂಹದ ಮರಿಗಳು. ಇವತ್ತು ಈ JDS ಭದ್ರಕೋಟೆ ಆಗಿರ್ತಕ್ಕಂತ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಕಾಂಗ್ರೆಸ್ ಒಂದು 10 ಭಾಗ ಜನ ಇವತ್ತು ವೈಯಕ್ತಿಕವಾದಂತ ಭಿನ್ನಾಭಿಪ್ರಾಯಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇರಬಹುದು. ಇವತ್ತು 100ಕ್ಕೆ 90 ಭಾಗ ಕಾಂಗ್ರೆಸ್ ಮುಖಂಡರು ಇವತ್ತು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಇವತ್ತು ಒಂದಕ್ಕಿಂತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಏನ್ ಲೀಡ್ ಕೊಟ್ಟಿದ್ರು ಅದಕ್ಕಿಂತ ಬಹುತೇಕ ಲೀಡ್ ಕೊಟ್ಟು ಗೆಲ್ಲಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇವತ್ತೇನಾರ ಬಹುತೇಕ ಅಮಿತ್ ಶಾ ಅವರು ಐಟಿಯ ಮುಖ್ಯಸ್ಥರು ಮುಂದಿಟ್ಕೊಂಡು ನಮ್ಮನ್ನು ಕಟಾಕ್ತಿವಿ ಅಂತ ಏನಾದ್ರು ಭಾವಿಸಿದ್ರೆ ಅವರು ಭ್ರಮೆಯಷ್ಟೇ. ನಮ್ಮನ್ನ ಯಾರು ಅಳ್ಳಾಡ್ಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬನಿಗೂ ಅವನದೇ ಆದಂತ ಹೋರಾಟ ಮಾಡುವಂತ ಹಕ್ಕಿದೆ. ಇವತ್ತು ನಿಷ್ಪಕ್ಷಪಾತವಾಗಿ ಅದೊಂದು ಸ್ವಾಯತ್ತ ಸಂಸ್ಥೆ ನಮ್ಮ ಮೇಲೆ ಐಟಿ ದಾಳಿ ಮಾಡಿದಿದ್ರೆ ನಾವ್ ಯಾರು ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಬರೀ ಕಾಂಗ್ರೆಸ್ JDS ನವರು ಮಾತ್ರ ಗುರಿಯಾಗಿ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಐಟಿ ದಾಳಿ ಏನ್ ನಡೀತಾ ಇದೆ ಅದರ ವಿರುದ್ಧವಾಗಿ ರಾಜ್ಯದ ಮುಖ್ಯಮಂತ್ರಿಗಳು, ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂತ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಹಲವಾರು ಕಾಂಗ್ರೆಸ್ JDS ಮುಖಂಡರು ಅವತ್ತು ಮಾಡಿರ್ತಕ್ಕಂಥದ್ದು ಸತ್ಯ. ಏನಿದೆ ಸುಪ್ರೀಂ ಅಲ್ವಾ? ನಿಮ್ಮ ಐಟಿ ಇಲಾಖೆನೇ ಸುಪ್ರೀಂ ಇಲ್ವಲ್ಲ? ಬಂದಿದೆ, ನೋಟಿಸ್ ಬಂದಿದೆ, ಅದಕ್ಕೇನು ಉತ್ತರ ಕೊಡ್ಬೇಕು ನಾವು ಕೊಟ್ಟು ಕಳಿಸಿದೀವಿ. ಯಾವಾಗ ಕರೀತಾರೆ ಹೋಗಕ್ಕೆ ನಾವು ರೆಡಿ ಇದೀವಿ. ಅದ್ರ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನ್ಯಾಯಾಂಗದ ಒಂದು ಭಾಗ ಇದೆ, ರಾಜ್ಯದಲ್ಲಿ ಹೈಕೋರ್ಟ್ ಇದೆ, ಈ ದೇಶದ ತುದಿನಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಈಗಾಗಲೇ ಚುನಾವಣಾ ಆಯೋಗ ಚೀಮಾರಿ ಹಾಕಿದೆ ಐಟಿ ಇಲಾಖೆಗೆ. ಮಾಡಿದ್ಮೇಲೆ ನೀವೆಲ್ಲರನ್ನೂ ಗುರಿಪಡಿಸಿ ಬರೀ ವಿರೋಧಿಗಳಿಗಷ್ಟೇ ನೀವೆಲ್ಲ ಐಟಿ ಇಲಾಖೆ ಇರತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಮಗ ವಾಸ ಮಾಡ್ತಕ್ಕಂಥ ಮನೆನ ನನ್ನೆ 12:45 ಬಂದು 12 ಜನ ಅಧಿಕಾರಿಗಳು ಒಳ ನುಗ್ತಾರೆ. ಇಲ್ಲ ಒಂದು ವಾರಂಟ್ ತಂದಿಲ್ಲ, ಏನಾದ್ರು ಇವರೇ ಸೂಟ್ ಕೇಸಲ್ಲಿ ತಂದಿಟ್ಟು ಏನಾದ್ರು ನಮಗೆ ಸಿಗಾಕ್ಸುವಂತ ಕೆಲಸ ಮಾಡಿದ್ರೆ ಯಾರು ಹೊಣೆ ಇದಕ್ಕೆ? ಇಷ್ಟು ಏಜೆಂಟ್ ಆಗಿ ಯಾವ್ದೋ ಒಂದು ಬಿಜೆಪಿ ಪಕ್ಷದ ಏಜೆಂಟ್ ಆಗಿ ಇವತ್ತು ಐಟಿ ಇಲಾಖೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನೆ ಒಳಗೆ ಯಾರು ಇಲ್ಲ ಅಂತಕ್ಕಂಥ ಸಂದರ್ಭ ಕಂಡಾಗ ಇಲ್ಲ ವಾರಂಟ್ ಮನೆ ಓನರ್ ಕರ್ಸ್ಕೊಂಡು ಇವರು ಮನೆ ಪ್ರವೇಶ ಮಾಡಬೇಕು. ಹೌದು, ಇಂಥ ವ್ಯವಸ್ಥೆ